ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಿಕಲ್ ಅಡ್ಡಾ. ಫ್ರೆಂಡ್ಸ್, ನೀವೇನಾದರೂ ಟಿಕ್ಟಾಕ್ ಬ್ಯಾನ್ ಆಗಿದೆ ಅಂತ ಬೇಜಾರಲ್ಲಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್. ಸೊ ಫ್ರೆಂಡ್ಸ್, ಈಗ ಇನ್ಸ್ಟಾಗ್ರಾಮಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಂತ. ಸೊ ಫ್ರೆಂಡ್ಸ್, ಈ ಫೀಚರ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ನೀವು ಮೊದಲು ಯಾವ ರೀತಿಯಾಗಿ ಟಿಕ್ಟಾಕಲ್ಲಿ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ರಲ್ಲ, ಅದೇ ರೀತಿಯಾಗಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಕೂಡ ನಿಮ್ಮೊಂದು ಶಾರ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಟ್ಯಾಲೆಂಟ್ನ ಸ್ಪ್ರೆಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇನ್ನು ಮುಂದೆ ಟಿಕ್ಟಾಕ್ನ ಅಗತ್ಯನೇ ಇರೋದಿಲ್ಲ. ಯಾಕಂದರೆ ಟಿಕ್ಟಾಕ್ಗಿಂತಲೂ ಬೆಟರ್ ಫೀಚರ್ಸ್ ಈಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿದೆ. ಸೊ ಫ್ರೆಂಡ್ಸ್, ನಿಮ್ಮ ಎಡಿಟಿಂಗ್ ಟೂಲ್ಸ್ ಆಗಿರ್ಬೋದು, ಎಫೆಕ್ಟ್ಸ್ ಆಗಿರ್ಬೋದು, ಲೇಯರ್ಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಪ್ರತಿಯೊಂದು ಫೀಚರ್ಸ್ ಕೂಡ ಟಿಕ್ಟಾಕ್ಗಿಂತ ಬೆಟರ್ ಆಗಿ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಬಂದಿದೆ. ಸೊ ಫ್ರೆಂಡ್ಸ್, ಹಾಗಾದರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್ನ ಯಾವ ಥರ ಯೂಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯಾವ ಥರ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಮೊದಲು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವೇನಾದರೂ ಇನ್ಸ್ಟಾಗ್ರಾಮ್ ಆ್ಯಪ್ನ ಅಪ್ಡೇಟ್ ಮಾಡಿಲ್ಲ ಅಂದರೆ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅಪ್ಡೇಟ್ ಆದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ. ಸೊ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಏನು ಈ ರೀಲ್ಸ್ ಬಗ್ಗೆ ಏನು ಹೊಸ ಆಪ್ಷನ್ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು, ಅಕೌಂಟ್ ಓಪನ್ ಆದಮೇಲೆ ಜಸ್ಟ್ ಕೆಳಗಡೆ ನೀವು ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸರ್ಚ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಜಸ್ಟ್ ಒಂದು ಸಲ ರಿಫ್ರೆಶ್ ಮಾಡಿದ್ರೆ ನಿಮಗೊಂದು ವೀಡಿಯೋ ಸಿಗುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು, ಮೊದಲನೇ ವೀಡಿಯೋ ಏನು ಬರುತ್ತಲ್ಲ ಅದು ಬಂದುಬಿಟ್ಟು ರೀಲ್ಸ್ ಫೀಚರ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ತುಂಬ ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಆಲ್ರೆಡಿ ಪ್ಲೇ ಆಗ್ತಿದೆ. ಸೊ ಫ್ರೆಂಡ್ಸ್, ಈ ವೀಡಿಯೋಸ್ ಬಂದುಬಿಟ್ಟು ಯಾರ್ಯಾರು ಆಲ್ರೆಡಿ ಈ ರೀಲ್ಸ್ ಫೀಚರ್ ಯೂಸ್ ಮಾಡ್ತಿದ್ದಾರೋ ಅವರು ಅಪ್ಲೋಡ್ ಮಾಡಿರೋ ವೀಡಿಯೋ. ಫ್ರೆಂಡ್ಸ್, ನೀವೇನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ರೀಲ್ಸಲ್ಲಿ ಇಲ್ಲಿ ರೈಟ್ ಸೈಡು ಮೇಲ್ಗಡೆ ಕಾರ್ನರಲ್ಲಿ ಕ್ಯಾಮ್ರಾ ಐಕಾನ್ ಇದೆ. ಸೊ ಫ್ರೆಂಡ್ಸ್, ರೈಟ್ ಸೈಡು ಮೇಲ್ಗಡೆ ಕಾರ್ನರಲ್ಲಿ ಕ್ಯಾಮ್ರಾ ಐಕಾನ್ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆದಮೇಲೆ ಕೆಳಗಡೆ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರ್. ಸೊ ಫ್ರೆಂಡ್ಸ್, ಅದಾದಮೇಲೆ ನೋಡಿರ್ಬೋದು, ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೀವೇನಾದರೂ ಸ್ಕ್ರೀನ್ ಮೇಲೆ ಲೆಫ್ಟ್ ಸೈಡ್ ನೋಡೋದಾದರೆ ಇಲ್ಲಿ ಟಿಕ್ಟಾಕ್ದಲ್ಲಿ ಯಾವ ರೀತಿ ಎಡಿಟ್ ಫೀಚರ್ಸ್ ಇದೆಯೋ ಅದೇ ಎಡಿಟಿಂಗ್ ಫೀಚರ್ಸ್ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್, ನೀವೇನಾದ್ರು ಡೈರೆಕ್ಟಾಗಿ ವೀಡಿಯೋ ಸ್ಟ್ರೀಮ್ ಮಾಡೋಕ್ಕೋಸ್ಕರ ಸೆಂಟ್ರಲ್ಲಿರೋ ಕ್ಯಾಮ್ರಾ ಐಕಾನ್ ಮೇಲೆ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಥರ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ನಾನು ನಮ್ಮ ಫ್ರೆಂಡ್ನ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೀವೆಲ್ಲ ರೆಕಾರ್ಡಿಂಗ್ ಮುಗಿದ ಮೇಲೆ ನೀವು ಈ ಬಟನ್ನ ರಿಲೀಸ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ರೆಕಾರ್ಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಅದಾದಮೇಲೆ ನೀವು ಈ ಪಕ್ಕದಲ್ಲಿರೋ ಫೀಚರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಟೂಲ್ಸ್ನ ಯೂಸ್ ಮಾಡಿ ನೀವು ವೀಡಿಯೋ ಎಡಿಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಎಡಿಟಿಂಗ್ ಆದಮೇಲೆ ರೈಟ್ ಸೈಡ್ ಕಾರ್ನರ್ ಆ್ಯರೋನ ಕ್ಲಿಕ್ ಮಾಡಿ. ರೈಟ್ ಸೈಡ್ ಕೆಳಗಡೆ ಕಾರ್ನರಲ್ಲಿ ಆ ವೈಟ್ ಆರೋನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಸೊ ಫ್ರೆಂಡ್ಸ್, ಅದಾದಮೇಲೆ ನೀವು ಕೊನೆಗೆ ಈ ವಿಡಿಯೋ ಬಗ್ಗೆ ಕ್ಯಾಪ್ಷನ್ ಕೊಟ್ಬಿಟ್ಟು ಅಥವಾ ನೀವೆಲ್ಲ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಕೆಳಗಡೆ ಶೇರ್ ಅಂತ ಆಪ್ಷನ್ ಬರುತ್ತೆ ಬ್ಲೂ ಕಲರಲ್ಲಿ. ಫಸ್ಟ್ ಮೊದಲು ನೀವು ಈ ವಿಡಿಯೋ ಬಗ್ಗೆ ಕ್ಯಾಪ್ಷನ್ ಕೊಡಿ. ಅದಾದಮೇಲೆ ಯಾವುದಾದ್ರೂ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ಮೇಲೆ ಕೆಳಗೆ ಶೇರ್ ಅಂತ ಬರುತ್ತೆ. ಸೊ ಫ್ರೆಂಡ್ಸ್, ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಶೇರ್ ಆಗಿಬಿಡುತ್ತೆ, ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಡೈರೆಕ್ಟಾಗಿ ಆಲ್ರೆಡಿ ನೀವು ಎಡಿಟ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ, ಗ್ಯಾಲರಿಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ನೋಡ್ತಿರೋದು ಲೆಫ್ಟ್ ಸೈಡ್ ಕಾರ್ನರ್ ಕೆಳಗಡೆ ಲೆಫ್ಟ್ ಸೈಡ್ ಒಂದು ಅಪ್ಲೋಡ್ ಆಪ್ಷನ್ ಸಿಗುತ್ತೆ. ಪ್ಲಸ್ ಐಕಾನ್, ಬ್ಲೂ ಕಲರ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರೀತಿ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಗ್ಯಾಲರಿಯಲ್ಲಿ ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ತಾರೆ ನಾನು ವೀಡಿಯೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಜಸ್ಟ್ ವೀಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ವೀಡಿಯೋ ಸೆಲೆಕ್ಟ್ ಆದಮೇಲೆ ನೋಡ್ತಿರ್ಬೋದು, ನಿಮಗೆ ಮತ್ತೆ ಎಡಿಟ್ ಮಾಡೋಕೆ ತುಂಬ ಫೀಚರ್ಸ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಈ ವಿಡಿಯೋ ಬಗ್ಗೆ ಕ್ಯಾಪ್ಷನ್ ಕೊಟ್ಬಿಡಿ. ಕ್ಯಾಪ್ಷನ್ ಕೊಟ್ಟು ಕೆಳಗಡೆ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಸೆಲೆಕ್ಟ್ ಮಾಡಿ. ಕ್ಯಾಪ್ಷನ್ ಹಾಗೂ ಹ್ಯಾಶ್ಟ್ಯಾಗ್ ಆದಮೇಲೆ ಕೆಳಗಡೆ ಇರುವ ಬ್ಲೂ ಟಿಕ್ನಲ್ಲಿರೋ ಶೇರ್ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ರೀಲಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ. ನೋಡ್ತಿರೋ ನಾನು ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಕ್ಯಾಪ್ಷನ್ ಹಾಕೊಂಬಿಡಿ. ಅದಾದಮೇಲೆ ಹ್ಯಾಶ್ಟ್ಯಾಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ವೀಡಿಯೋ ಒಂದು ವೈರಲ್ ಆಗೋಕ್ಕೆ. ಸೊ ಫ್ರೆಂಡ್ಸ್, ಬೆಸ್ಟ್ ಆಗಿರೋ ಒಳ್ಳೆ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬ್ಲೂ ಕಲರಲ್ಲಿರೋ ಶೇರ್ ಬಟನ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಅಪ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದೆ ಟಿಕ್ಟಾಕ್ಗಿಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಬೆಸ್ಟ್ ಅಂತ. ಸೊ ಫ್ರೆಂಡ್ಸ್, ನಾನು ಯಾಕೆ ಅಂತ ಕೂಡ ಹೇಳ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ಟಿಕ್ಟಾಕ್ ಫೀಚರ್ಸ್ಗಿಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಫೀಚರ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇದರಲ್ಲಿ ನಿಮ್ಮ ಎಡಿಟಿಂಗ್ ಫೀಚರ್ಸ್ ಟೂಲ್ಸ್ ಇರ್ಬೋದು, ಎಫೆಕ್ಟ್ಸ್ ಇರ್ಬೋದು, ಆಡಿಯೋ ಇರ್ಬೋದು, ಪ್ರತಿಯೊಂದು ಫೀಚರ್ಸ್ ಕೂಡ ಇದೆ. ಸೊ ಫ್ರೆಂಡ್ಸ್, ಎರಡನೇದು ಬಂದುಬಿಟ್ಟು ಈ ಟಿಕ್ಟಾಕ್ ಯೂಸರ್ಸ್ಗಿಂತ ಇನ್ಸ್ಟಾಗ್ರಾಮ್ ಯೂಸರ್ಸ್ ತುಂಬ ಜಾಸ್ತಿ ಇದ್ದಾರೆ. ಸೊ ಫ್ರೆಂಡ್ಸ್, ಅದಕ್ಕೆ ನೀವು ಟಿಕ್ಟಾಕ್ ರೀಲ್ಸಲ್ಲಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ತುಂಬ ಬೇಗ ವೈರಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.